ಅಂದಿದ ಕೂಡಲೇ ನಮಗೆಲ್ಲರಿಗೂ ನೆನಪಾಗೋದು ಅಭಿಮನ್ಯು. ಆದರೆ ಅವ್ರ ಇನ್ನೊಬ್ಬ ಮಗನ ತ್ಯಾಗದ ಬಗ್ಗೆ ನೀವು ಕೇಳಿದ್ದೀರಾ? ಅದೇ ಇವತ್ತಿನ ಕತೆ. ಅವನೇ ಇರ್ವಾನ್. ಪಾಂಡವರು ಕುರುಕ್ಷೇತ್ರ ಯುದ್ಧ ಗೆಲ್ಬೇಕಾದ್ರೆ ದೇವರ ಸಹಾಯ ಬೇಕು ಅಂತ ಋಷಿಗಳು ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ, ಒಬ್ಬ ರಾಜ್ಕುಮಾರ ತನ್ನ ಜೀವವನ್ನು ಯಜ್ಞದಲ್ಲಿ ತ್ಯಾಗ ಮಾಡಬೇಕು. ಆಗ ಅರ್ಜುನನ ಮಗ ಇರ್ವಾನ್ ಪಾಂಡವರಿಗೋಸ್ಕರ ತಾನು ತನ್ನ ಜೀವನ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಅಲ್ಲಿ ಒಂದು ಷರತ್ತಿರುತ್ತೆ, ರಾಜ್ಕುಮಾರನ್ಗೆ ಮದುವೆ ಆಗಿರ್ಬೇಕು. ಇಲ್ಲಿ ನೋಡಿದ್ರೆ ಇರ್ವಾನ್ ಒಬ್ಬ ಬ್ರಹ್ಮಚಾರಿ. ಆಗ ಶ್ರೀಕೃಷ್ಣ ಒಂದು ಸುಂದರವಾದ ಮೋಹಿನಿ ರೂಪದಲ್ಲಿ ಬಂದು ಇರ್ವಾನನ್ನ ಮದುವೆಯಾಗಿ ಷರತ್ತನ್ನ ಪೂರೈಸ್ತಾನೆ. ಮರುದಿನ ಇರ್ವಾನ್ ತಾನು ಮಾತು ಕೊಟ್ಟ ಹಾಗೆ ತನ್ನ ಜೀವವನ್ನು ಯಜ್ಞದಲ್ಲಿ ತ್ಯಾಗ ಮಾಡ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆಲ್ಲೋದಕ್ಕೆ ಇದೊಂದು ಮುಖ್ಯವಾದ ಕಾರಣವಾಗಿರ್ಬೋದಾ? ಆಶ್ಚರ್ಯ ಏನು ಅಂದ್ರೆ, ಇವತ್ತಿಗೂ ತಮಿಳುನಾಡಿನ ಕುವಗಂ ಉತ್ಸವದಲ್ಲಿ ಮಂಗಳಮುಖಿಯರ ಸಮುದಾಯ ಸಾಂಕೇತಿಕವಾಗಿ ಮದುವೆಯಾಗಿ ವಿಧವೆಯಾಗ್ತಾರೆ. ಹೀಗೆ ಇರ್ವಾನ್ನ ಶೌರ್ಯ ಮತ್ತು ತ್ಯಾಗವನ್ನು ಗೌರವಿಸ್ತಾರೆ. ಈ ತರ ವಿಭಿನ್ನವಾದ ಕಥೆಗಳನ್ನು ಕೇಳಲು ಫಾಲೋ ಮಾಡಿ ಸಖತ್ ಕನ್ನಡಿಗ.